ಅತ್ತೆ ಅಜ್ಜಿ ಬನ್ನಿ. ಹೇ ದಿವ್ಯಾ, ಎದಳ ಮೇಲೆ ಇವನೊಬ್ಬ ಬಂದ ಲೈಫ್ನ ಎಂಜಾಯ್ ಮಾಡೋಕ್ಕೂ ಬಿಡಲ್ಲ. ಏನೋ ನಿಂದು? ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ನಿನಗೆ ಯಾಕೆ ಇಷ್ಟೊಂದು ಅಹಂಕಾರ? ಒಳ್ಳೇದಲ್ಲ. ದುಡ್ಡು ದೇವ್ರು, ಲಕ್ಷ್ಮಿ ಕಣೆ, ಅದ್ರ ಮೇಲೆ ಮಲ್ಕೊಂಡಿದ್ಯಲ್ಲ. ನನ್ನ ದುಡ್ಡು ನನ್ನಿಷ್ಟ. ಅದನ್ನ ಕೇಳಕ್ ನೀನ್ ಯಾರೋ? ಹೋಗ್ತಾ ಇರೋ. ಇದೇ ಕೆಲಸ ಬೇರೆಯವರು ಮಾಡಿದ್ರೆ ಕತ್ತಿಸ್ಕಿ ಸಾಯಿಸ್ತಾ ಇದ್ದೆ. ನಿನ್ನ ಪ್ರೀತಿ ಮಾಡಿದ್ದೀನಿ, ನೀನ್ ನನ್ನ ಹೆಂಡತಿ ಅನ್ನೋ ಕಾರಣಕ್ಕೆ ಸುಮ್ಮನಿದ್ದೀನಿ. ಯಾಕೋ ಏನೇನೋ ಮಾತಾಡ್ತಿದ್ಯಾ? ತಾಳಿ ಕಟ್ಟಿದ್ಯಾ ಅನ್ನೋ ಕೊಬ್ಬ ಅಧಿಕಾರ ಚಲಾಯಿಸ್ತಾ ಇದ್ಯಾ? ಹೌದು, ಏನೀಗ? ಹಾಗಿದ್ರೆ ನೀನು ಕಟ್ಟಿರೋ ತಾಳಿನ ಕಿತ್ತು ಬಿಸಾಕ್ತೀನಿ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಹೋಗ್ತಾ ಇರೋ. ತಾಳಿ ಕಿತ್ತ ತಕ್ಷಣ ಕಿತ್ತು ಹೋಗೋ ಸಂಬಂಧ ಅಲ್ಲ, ಗಂಡ ಹೆಂಡ್ತಿದ್ದು. ದಿವ್ಯಾ, ನಿನ್ ಕೊಬ್ಬು ಅತಿಯಾತಿ ಕಣೆ. ಅಳೆಯಂದ್ರು ದುಡ್ಡೆಲ್ಲಿಂದ ಬಂತು, ಯಾಕೆ ಹೀಗೆ ಆಡ್ತಿದ್ಯಾ ಅಂತ ಕೇಳೋದೇ ತಪ್ಪಾಗೋಯ್ತಾ? ಅದಕ್ಕಿಷ್ಟು ನಾಟಕ ಆಡ್ಬೇಕಾ ನೀನು? ಅವನಾಗಿದ್ದಕ್ಕೆ ನಿನ್ನ ನೀನು ಆಟನೆಲ್ಲ ಸಹಿಸ್ಕೊಂಡಿದ್ದಾನೆ. ಬೇರೆಯವ್ರಾಗಿದ್ದ ಸಾಕ್ ನಿಲ್ಸಿ. ನಿಮ್ ಲೆಕ್ಚರ್ ಕೇಳಕ್ ಆಗ್ತಿಲ್ಲ. ಇನ್ ಒಂದ್ ಮಾತಾಡಿದ್ರು ನಾಳೆಯಿಂದ ಈ ಮನೆಗೆ ಬರಲ್ಲ. ಅತ್ತೆ, ಈ ಎಲ್ಲ ವಿಷಯನೂ ಸತ್ಯಂಗೆ ಹೇಳ್ಬಿಡ್ಬೇಕು ಅಂತ ಅನ್ನಿಸ್ತಿದೆ. ದಿವ್ಯಾ ತುಂಬ ಹದ್ದು ಮೀರಿ ನಡೀತಿದ್ದಾಳೆ. ಎಲ್ಲಿ ಹಾದಿ ತಪ್ಪು ಹೋಗ್ತಾಳೆ ಅಂತ ಭಯ ಆಗ್ತಿದೆ. ನನಗೂ ಹಾಗೆ ಅನ್ನಿಸ್ತಾ ಇದೆ ಕಣೆ. ಈ ವಿಷಯನ ಸತ್ತಿನ ಹತ್ರ ಹೇಳೋದೇ ಒಳ್ಳೇದು. ಫೋನ್ ಮಾಡಿಕೊಡು. ಸರಿ. ಗಿರ್ಜಮ್ಮ. ಹಲೋ. ಹಲೋ ಸತ್ಯ, ನಿಮ್ಮ ಅಜ್ಜಿ ಮಾತಾಡ್ಬೇಕಂತೆ ಕಣೆ. ಗಿರ್ಜಮ್ಮ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಸತ್ಯ, ನೀನು ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ ಗಿರ್ಜಮ್ಮ. ಇಲ್ಲೊಂದು ಸ್ವಲ್ಪ ಟೆನ್ಷನ್ ಅಷ್ಟೆ. ಯಾಕೆ, ಏನಾಯ್ತು? ಅದೇ ಗಿರ್ಜಮ್ಮ, ಚಿಕ್ಕ ಮಾವನ ವಿಚಾರ. ಅವ್ರ 2ನೇ ಸಂಸಾರ ಮತ್ ಮಗು ಇತ್ತಲ್ಲ, ಅವ್ರೀಗ ನಮ್ಮನೇಲೇ ಬಂದಿದ್ದಾರೆ. ಮಾವನೇ ಹೋಗಿ ಕರ್ಕೊಂಡು ಬಂದ್ರು. ಅಯ್ಯೋ ದೇವ್ರೇ. ಮಾವಂಗೆ ಪದ್ಮಾ ಅವ್ರಿಗೆ ನಮ್ಮ ಕೋಟೆ ಮನೆಯಿಂದ ಅನ್ಯಾಯ ಆಗೋದು ಇಷ್ಟ ಇಲ್ಲ. ಅದಕ್ಕೆ ಅವ್ರನ್ನ ನೋಡ್ಕೊಳ್ಳೋ ನರ್ಸು ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಗಿರ್ಜಮ್ಮ. ಅದಕ್ಕೆ ಮನೇಲಿ ಸ್ವಲ್ಪ ಟೆನ್ಷನ್. ಎಲ್ರಿಗೂ ವಿಷಯ ಗೊತ್ತಾಗ್ಬಿಡುತ್ತೇನೋ ಅನ್ನೋ ಭಯ. ಇಷ್ಟೆಲ್ಲ ಆಗಿದ್ಯಮ್ಮ? ಅತ್ತೆ ಏನಂದ್ರೆ? ಒಂದು ನಿಮಿಷ ಸತ್ಯ, ಏನು? ಅವ್ರದ್ದೇ ಹಾಸು ಒದ್ಕೊಳ್ಳೋಷ್ಟಿದೆ.
ಅದ್ರ ಜೊತೆಗೆ ನಮ್ಮ ಸಮಸ್ಯೆನೂ ಸೇರ್ಸೋದು ಬೇಡ ಅತ್ತೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಹಲೋ ಗಿರ್ಜಮ್ಮ, ಏನಾಯ್ತು? ಏನಿಲ್ಲ ಕಣೆ, ನಿಮ್ಮ ಪರಿಸ್ಥಿತಿ ಕೇಳಿ ಬಹಳ ಬೇಜಾರಾಯಿತು. ಅದೇ ಜಾನಕಿನೂ ಹೇಳ್ತಾ ಇದ್ದಿದ್ದು. ಏನು ಮಾಡೋದು ಗಿರ್ಜಮ್ಮ, ಯಾವಾಗಲೂ ನೀನೇ ಹೇಳ್ತಿರ್ತೀಯಲ್ಲ, ಕೆಲವೊಂದ್ಸತಿ ಬದುಕು 4 ದಿಕ್ಕಿಂದನೂ ಪರೀಕ್ಷೆ ಮಾಡ್ತಿರುತ್ತೆ, ಅದನ್ನು ನಾವು ಎದುರಿಸ್ಬೇಕು ಅಂತ. ಇದು ಹಾಗೇನೆ. ನನ್ನ ವಿಷಯ ಬಿಟ್ಟು ಹಾಕು. ಮನೇಲೆಲ್ಲ ಹೇಗಿದ್ದೀರಾ? ದಿವ್ಯಕ್ಕ ಹೇಗಿದ್ದಾಳೆ? ಅವಳಿಗೇನಾಗಿದೆ, ಆರಾಮಾಗಿದ್ದಾಳೆ. ಮತ್ತೇನೋ ತೊಂದರೆ ಮಾಡಿಲ್ಲ ತಾನೆ? ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ, ಆರಾಮಾಗಿ ಹೋಗಿ ಬಂದು ಮಾಡ್ತಾ ಇದ್ದಾಳೆ. ಹೌದಾ? ನಿಜನಾ? ಸದ್ಯ ಅವಳಿಗೆ ಈಗಲಾದ್ರೂ ಬುದ್ಧಿ ಬಂತಲ್ಲ, ದುಡಿಬೇಕು ಅಂತ ಅನ್ನಿಸ್ತಲ್ಲ. ಕೇಳಿ ತುಂಬ ಖುಷಿ ಆಯ್ತು ಗಿರ್ಜಮ್ಮ. ಇನ್ಮೇಲೆ ಬಾವಂಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಲ್ವಾ? ನಾವು ಹಾಗೆ ಅನ್ಕೊಂಡಿದ್ದೀವಿ. ನೋಡ್ತಾ ಇರು ಗಿರ್ಜಮ್ಮ, ಅಕ್ಕ ಹೇಗೆ ಬದಲಾಗ್ತಾಳೆ ಅಂತ. ಅದು ಸರಿ, ನೀನೇನಕ್ಕೆ ನನಗೆ ಫೋನ್ ಮಾಡಿದೆ? ಅದನ್ನು ಕೇಳಿದೆ, ನಾನೇ ಏನೇನೋ ಮಾತಾಡ್ತಾ ಇದ್ದೀನಿ. ಗಿರ್ಜಮ್ಮ, ಏನಾಯ್ತು? ಎಲ್ಲ ಓಕೆನಾ? ಏನಿಲ್ಲಮ್ಮ, ನೀನು ಹೇಗಿದ್ಯಾ ಅಂತ ಕೇಳೋಣ ಅಂತ ವಿಚಾರಿಸೋಣ ಅಂತ ಫೋನ್ ಮಾಡಿದೆ. ನೀನು ನೋಡಿದ್ರೆ ಟೆನ್ಷನಲ್ಲಿದೆಯಲ್ಲೇ. ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಗಿರ್ಜಮ್ಮ. ಹುಟ್ಟಿಸಿದ ದೇವರು ಹುಲ್ ಮೇಯಿಸದೇ ಇರ್ತಾನ? ಏನೋ ಒಂದಾಗುತ್ತೆ, ಆದರೆ ಎಲ್ಲ ಒಳ್ಳೇದೇ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ಆಗಲಿ ಸತ್ಯ, ನೀನು ಅಂದ್ಕೊಂಡಾಗೆ ಆಗಲಿ, ಎಲ್ಲ ಒಳ್ಳೇದಾಗ್ಲಮ್ಮ. ಸರಿ, ನೀನು ಊಟ ಮಾಡಿದ್ಯಾ? ಟೈಮಿಗೆ ಮಾತ್ರೆ ತಗೊಳ್ತಿದ್ಯಾ? ಡಾಕ್ಟ್ರ್ ಹತ್ರ ಹೋಗಿ ಬಂದ್ಯೋ ಇಲ್ವೋ? ಅಮ್ಮನ ಕೇಳಿದೆ ಅಂತ ಹೇಳೋ, ದಿವ್ಯಕ್ಕೂ ಕೂಡ. ಪಾಪ ಕಣೆ ನಮ್ಮ ಸತ್ಯ, ನೆಮ್ಮದಿ ಅನ್ನೋದು ಅವಳ ಹಣೆಯಲ್ಲೇ ಬರ್ದಿಲ್ಲ ಅಂತ ಕಾಣುತ್ತೆ. ಹಾಯ್ ನಚ್ಚಿ, ಹಾಯ್. ನೋಡು, ನಿಂಗೋಸ್ಕರ ನಾನು ಏನು ತಂದಿದ್ದೀನಿ ಅಂತ. ತಗೋ, ಕುಡಿ ಕುಡಿ. ಯಾಕೋ ಬೇಡ್ವಾ? ಕುಡಿ ನಚ್ಚಿ, ನಿನಗೆ ಅಂತ ನಾನು ಪ್ರೀತಿಯಿಂದ ತಂದಿರೋದು. ನೀನು ಕುಡಿಲಿಲ್ಲ ಅಂದರೆ ನನಗೆ ಬೇಜಾರಾಗತ್ತೆ. ತಗೋ, ಕುಡಿ. ಕುಡಿ ಕುಡಿ, ಚೆನ್ನಾಗಿ ಕುಡಿ. ಕುರಿ ಕೊಬ್ಬದಷ್ಟು ಕಟ್ಕಂಗೆ ಲಾಭ ಅಲ್ವಾ? ನಚ್ಚಿ, ನಿಂಗೆ ಇನ್ಮೇಲಿಂದ ಬೇಜಾರಾಯಿತು ಅಂದರೆ ಈ ಮನೆಯಲ್ಲಿ ನನ್ನನ್ನು ಕರಿ, ಆಯಿತಾ? ನಿನಗೆ ಏನೇ ಬೇಕು ಅಂದರೆ ನನಗೆ ಹೇಳು. ನಿನ್ನ ಜೊತೆ ಆಟ ಆಡೋದಕ್ಕೆ ನಾನು ಬರ್ತೀನಿ, ಓಕೆನಾ? ಗುಡ್ ಬಾಯ್. ನಚ್ಚಿ, ನಾನು ನಿನಗೆ ಏನೋ ಒಂದು ಕೇಳ್ತೀನಿ, ನಿಜ ಹೇಳ್ತೀಯಾ? ನಿಜ ಹೇಳಬೇಕು, ಫ್ರೆಂಡ್ ಹತ್ರ ಸುಳ್ಳು ಹೇಳಬಾರ್ದು. ಮೋಸ್ಟ್ ಇಂಪಾರ್ಟೆಂಟ್, ನಾನು ನಿನಗಿದನ್ನ ಕೇಳ್ತಿದ್ದೀನಿ ಅಂತ ನೀನು ಯಾರಿಗೂ ಹೇಳಬಾರ್ದು, ಓಕೆ? ನಚ್ಚಿ, ನಿಮ್ಮಪ್ಪ ಯಾರು?
ನಚ್ಚಿ ಹೇಳು, ನಿಮ್ಮಪ್ಪ ಯಾರು? ನಾನು ಯಾರಿಗೂ ಹೇಳಲ್ಲ. ನಾನು ನಿನ್ನನ್ನು ನಿಮ್ಮಪ್ಪನ ಹತ್ರ ಕರ್ಕೊಂಡು ಹೋಗ್ತೀನಿ. ನಿಮ್ಮಪ್ಪ ಯಾರು ಅಂತ ಹೇಳು. ನೋಡು, ನಾನು ನಿನ್ನ ಫ್ರೆಂಡ್ ಅಲ್ವಾ, ನೀನು ನನಗೂ ಹೇಳಲ್ವಾ? ಇದು ಮೋಸ ತಾನೆ? ಹೇಳು ನಚ್ಚಿ. ದರಿದ್ರದೋನು ಎಷ್ಟು ಮಸ್ಕ ಮಾಡಿದ್ರು ಹೇಳಲ್ಲ ಅಂತಿದ್ದಾನಲ್ಲ. ಅದೆಷ್ಟು ಸ್ಟಬರ್ನ್ ಆಗಿರಬೇಕು ಇವನು. ನಚ್ಚಿ, ನಿಮ್ಮಪ್ಪ ಯಾರು? ಅವ್ರು ಯಾಕೆ ನಿನ್ನ ಜೊತೆ ಇಲ್ಲ? ಊಟ ಅಲ್ಲ, ನಿಮ್ಮಪ್ಪ ಅಪ್ಪ ಅಪ್ಪ ಯಾರು? ಏನೋ ಕೇಳಿದ್ರೆ ಇನ್ನೇನು ಉತ್ತರ ಕೊಡ್ತಿದ್ದಾನಲ್ಲ ಇವನು. ಓಕೆ, ನೀನು ನಿಮ್ಮಪ್ಪಂದು ಫೋಟೋ ತೋರಿಸ್ತೀಯಾ? ಏಯ್ ಗೂಬೆ, ನಾನೇನೋ ಕೇಳ್ತಿದ್ರೆ ನೀನೇನೋ ಹೇಳ್ತಿದ್ಯಲ್ಲ, ಇಡಿಯಟ್. ಬಾಯ್ ಬಿಟ್ಟು ನಿಜ ಹೇಳು ನನ್ನ ಹತ್ರ. ಕೀರ್ತನ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅದು ನಚ್ಚಿ ಜೊತೆ. ಇವನ್ ಜೊತೆ ನಿನ್ಗೇನ್ ಕೆಲಸ? ಏನೋ ಇರತ್ತೆ, ನೀವೆಲ್ಲರೂ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಯಾಕೆ ನಾನು ಮಾಡಬಾರ್ದಾ? ಆದ್ರೆ ನಿನ್ ನಚ್ಚಿ ಜೊತೆ ಜೋರಾಗಿ ಮಾತಾಡ್ತಿದ್ದೆ ಅಂತ ಅನ್ಸುತ್ತೆ. ಅದಾ, ಅವನಿಗೆ ಹಾಲು ಕೊಡೋಣ ಅಂತ ಬಂದೆ, ಕುಡಿಯಲ್ಲ ಅಂತ ಹಠ ಮಾಡ್ತಿದ್ದ, ಈಗ ಕುಡ್ದ. ಗುಡ್ ಬಾಯ್. ನೀನಾ? ಎಂಜಿಲ್ ಕೈಯಲ್ಲಿ ಕಾಗೇನು ಓಡಿಸಲ್ಲ ನೀನು. ಅಂಥದ್ರಲ್ಲಿ ನೀನು ಇವನ್ಗೆ ಹಾಲು ತಂದ್ಕೊಟ್ಯಾ? ಜಗತ್ತಿನ 8ನೇ ಅದ್ಭುತ. ಐ ಸ್ವೇರ್ ಸತ್ಯ, ಅಷ್ಟಕ್ಕೆ ಬಂದಿದ್ದು. ಅಷ್ಟೇನಾ? ಅಷ್ಟೇ ಆದರೆ ನಿನಗೂ ಒಳ್ಳೇದು. ಅದು ಬಿಟ್ಟು ನಚ್ಚಿ ಪದ್ಮನ್ ವಿಚಾರಕ್ಕೆ ಬರೋದಾಗ್ಲಿ, ಮನೆ ವಿಚಾರಕ್ಕೆ ಬರೋದಾಗ್ಲಿ, ಮನೆ ಮುರಿಯೋ ಕೆಲಸ ಮಾಡೋದಾಗ್ಲಿ ಮಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಅಲ್ಲ ಸತ್ಯ, ನೀನು ನನ್ನನ್ನು ನಂಬೋದೇ ಇಲ್ಲ ಅಂತೀಯಲ್ಲ. ನಂಬೋ ಅಂಥದ್ದೇನಾದರೂ ಮಾಡಿ ತೋರಿಸು, ಆಮೇಲೆ ನೋಡೋಣ. ನಚ್ಚಿ ಬಾ. ಪದ್ಮ ನಚ್ಚಿ ವಿಷಯ ಓಕೆ, ಇವಳು ಯಾಕೆ ಮನೆ ಮುರಿಯೋ ವಿಷಯ ಅಂತನ್ಲು? ಸೊ ಸತ್ಯ ಇವರಿಬ್ಬರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾಳೆ. ದೇರ್ ಇಸ್ ಡೆಫಿನೆಟ್ಲಿ ಸಮಥಿಂಗ್ ಗೋಯಿಂಗ್ ಆನ್, ಅದಂತೂ ಕನ್ಫರ್ಮ್. ಊರ್ಮಿಳ, ನಚ್ಚಿ ಹಿಡಿದ ನೋಡು, ಡಾಕ್ಟರ್ ಹತ್ರ ಹೋಗ್ಬೇಕು, ಹೊತ್ತಾಗ್ತಾ ಇದೆ. ಅರೆ ಊರ್ಮಿಳ, ಅದೇನು ಹಾಗೆ ನೋಡ್ತಾ ಇದೀಯಾ? ಈ ರೀತಿ ನಗ್ತಾ ಇದೆಯಾ? ಏನಿಲ್ಲ, ಸುಮ್ಮನೆ ಹಾಗೆ ನೋಡ್ತಾ ಇದ್ದೆ. ನನ್ನ ಗಂಡ ಎಷ್ಟು ಹ್ಯಾಂಡ್ಸಮ್ ಅಲ್ವಾ ಅಂತ. ನಿಜವಾಗ್ಲೂನಾ?
ಒಂದು ಕಾಲದಲ್ಲಿ ನಿನ್ನ ಮಾತು ನಿಜನೇ, ಗ್ಲಾಮರಾಗಿ ಇದ್ದೆ. ಈಗ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಈಗಲೂ ಏನೂ ಕಡಿಮೆ ಇಲ್ಲ, ಹೀರೋ ಥರನೇ ಇದ್ದೀರಾ. ನಿನ್ನ ದೃಷ್ಟಿನಲ್ಲಿ ಯಾವಾಗಲೂ ಹೀರೋ ಆಗಿ ಉಳಿಬೇಕು ಅಂತ ನನ್ನ ಆಸೆ ಊರ್ಮಿಳ. ಈ ಬೆಳವಣಿಗೆಗಳನ್ನೆಲ್ಲ ಗಮನಿಸ್ತಾ ಇದ್ದಾಗ ಎಲ್ಲಿ ನಿನ್ನ ದೃಷ್ಟಿಯಿಂದ ಬಿದ್ದೋಗ್ಬಿಡ್ತೀನೋ ಅನ್ನೋ ಭಯ ಕಾಡ್ತಾ ಇದೆ. ರೀ, ಏನಾಯ್ತು? ಯಾಕೆ ಸುಮ್ಮನಾದ್ರಿ? ಏನಿಲ್ಲ, ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆಯಲ್ಲ, ಹೊತ್ತಾಗ್ತಾ ಇದೆ, ಹೋಗಿ ನಚ್ಚಿಕೊಂಬ. ಸರಿ. ನಚ್ಚಿ ಬಾ ಹೊರಗಡೆ. ಪರವಾಗಿಲ್ಲ, ನೀನಿನ್ನು ತಿಂಡಿ ತಿಂದಿಲ್ವೇನೋ? ಅಮ್ಮನ ಕೈಲಿ ಪ್ಲೇಟ್ ಇದೆ ನೋಡಿ ಅಕ್ಕ, ತಿಂತಾನೆ ಇಲ್ಲ, ಹಠ ಮಾಡ್ತಾ ಇದ್ದಾನೆ. ಜಾಣ ಹುಡುಗ ಅಲ್ಲ, ಸ್ವಲ್ಪ ತಿನ್ಬೇಕು. ಈಗಷ್ಟೇ ಇವ್ರು ನಿನ್ನನ್ನು ಕರ್ಕೊಂಡು ಬಾ ಅಂತ ಹೇಳ್ತಾ ಇದ್ರು, ಅಷ್ಟರಲ್ಲಿ ನೀನೇ ಬಂದೆ. ನಚ್ಚಿ ಒಂದೇ ಒಂದು ತುತ್ತು ಬಾರೋ. ನಾನು ತಿನ್ನಿಸ್ತೀನಿ, ಅವನು ಈ ಅಮ್ಮನ ಹತ್ರ ತಿಂತಾನೆ ಅಲ್ವೇನೋ? ಎಲ್ಲಿ ಅನ್ನು ಯಾಕೆ ಎಷ್ಟೊಂದು ಹಚ್ಕೋತಾ ಇದ್ದಾರೆ ದೇವ್ರೆ? ಯಾಕೆ ಹೀಗೆ ನನ್ನ ಪರೀಕ್ಷೆ ಮಾಡ್ತಾ ಇದೀಯಾ? ಒಂದು ವೇಳೆ ನಿಜ ಗೊತ್ತಾದರೆ ಊರ್ಮಿಳ ಎಷ್ಟು ನೊಂದ್ಕೋಬೋದು. ಆಗ ಇವಳನ್ನ, ಈ ಮನೆಯವ್ರನ್ನ ಎದುರಿಸೋ ಶಕ್ತಿ ನಂಗಿರುತ್ತಾ? ಹಾಂ, ಇದು ಕೊನೆ ತುತ್ತು. ಪದ್ಮ, ನಮ್ಮ ನಚ್ಚಿ ಊಟ ಆಗೇ ಹೋಯ್ತು. ಹೇಗೆ ನಮ್ಮ ಹುಡುಗ? ಹಾ, ಎಲ್ಲಿ ಅನ್ನು ಹಾ, ಸೂಪರ್. ರೀ, ನೋಡಿದ್ರಾ ನಚ್ಚಿ ಈ ದೊಡ್ಡಮ್ಮನ ಎಷ್ಟು ಹಚ್ಕೊಂಡಿದ್ದಾನೆ ಅಂತ? ದೊಡ್ಡಮ್ಮನ ಕಾಣಿಸ್ತಾ ಇದೆಯಲ್ಲ, ಬಾಂಡಿಂಗ್. ಬರೀ ಬಾಂಡಿಂಗ್ ಅಲ್ಲ, ಒಂಥರ ವಿಶೇಷವಾದ ಬಾಂಡಿಂಗು. ರೀ, ನಿಮ್ಗೆ ನೆನಪಿದ್ಯಾ, ಚಿಕ್ಕ ವಯಸ್ಸಲ್ಲಿ ಕಾರ್ತಿರುವಾಗ ಅವನಿಗೆ ಊಟ ತಿಂಡಿ ಎಲ್ಲ ನಾನೇ ಮಾಡಿಸ್ಬೇಕಾಗಿತ್ತು. ಯಾವಾಗ ನೋಡಿದ್ರು ಚಿಕ್ಕಿ ಚಿಕ್ಕಿ ಅಂತ ನಾನು ಸೆರಗಿಟ್ಕೊಂಡೆ ಓಡಾಡ್ತಿದ್ದ. ಊರ್ಮಿಳ, ನನಗೆಲ್ಲ ನೆನಪಿದೆ. ಈಗೇನು ಇವನು ಡಾಕ್ಟರ್ ಹತ್ರ ಕಳಿಸ್ಕೊಡ್ತೀಯಾ ಇಲ್ವಾ? ಇರಿ ಒಂದು ನಿಮಿಷ. ಅಯ್ಯೋ, ಪದ್ಮ ಅವರೇ, ನಮ್ಮ ಯಜಮಾನ್ರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು. ನಚ್ಚಿ ನನ್ನ ಜೊತೆ ಇಷ್ಟೊಂದು ಕ್ಲೋಸ್ ಆಗಿದ್ದಾನೆ, ಅವ್ರ ಜೊತೆ ಇಲ್ವಲ್ಲ ಅಂತ. ಅವನು ಬೇಗ ಎಲ್ರೂ ಹಚ್ಕೊಂಡ್ಬಿಡ್ತಾನೆ ಅಕ್ಕ. ಅವನಿಗೆ ತನ್ನೋರು ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಊರ್ಮಿಳ, ನಾನು ಕೆಳಗಡೆ ಇರ್ತೀನಿ, ಇವನು ರೆಡಿ ಮಾಡಿಕೊಂಡು ಕೆಳಗಡೆ ಬೇಗ ಕರ್ಕೊಂಬ.
ನೋಡಿ ಪದ್ಮ, ಇತ್ತೀಚೆಗೆ ಅವ್ರಿಗೆ ಮೂಗಿನ ತುದಿಯಲ್ಲೇ ಕೋಪ ಇರುತ್ತೆ. ನೀವೇನು ಅನ್ಕೋಬೇಡಿ. ಇಲ್ಲ ಅಕ್ಕ, ನಾನು ನಚ್ಚಿನ ರೆಡಿ ಮಾಡಿ ಕರ್ಕೊಂಬರ್ತೀನಿ. ನಚ್ಚಿ ಬಾ.